ಡಾಕ್ಟ್ರೇ ಡಾಕ್ಟ್ರೇ ಈ ದಿವ್ಯನ್ ಕಾಲಿಗೆ ಏನಾಗಿದೆ ಡಾಕ್ಟ್ರೇ? ಏನನ್ನ ಮುರಿದೋಗಿತ್ತ ಕಾಲು? ಹೇಳಿ ಸರ್ ಜಲ್ದಿ. ನೀವೇನಾಗಬೇಕಮ್ಮ ಈ ಹುಡುಗಿಗೆ? ತಾಯಿನ? ನನ್ನ ತಾಯಿ ಅಲ್ಲ ಸರ್, ನನಗೆ ಇವಳು ಸೊಸೆ ಆಗಬೇಕು. ನಾನು ಅವ್ರ ಅತ್ತೆ ಹಿಂಗೆ ಹೊಲ್ದತ್ರ ಹೋಗ್ತಾ ಇದ್ವಿ ಸರ್, ಯಾವನೋ ಬೈಕ್ನವನು ಗುದ್ಕೊಂಡು ಹೋಗ್ಬಿಟ್ಟ ಸರ್. ಇವಳಕ್ಕೆ ಕಾಲ್ ಮೇಲೆ ಹೋಯ್ತು ಅನ್ಸುತ್ತೆ ಚಕ್ರ, ಅದಕ್ಕೇನೆ ಇವಳು ದಪ್ಪ ಅಂತ ಬಿದ್ದು ನೋವು ನೋವು ಅಂತ ಅರ್ಚ್ಕೊಂತ ಇದ್ಲು. ನಾನು ಮಗಳಾಗೆ ಇದ್ದೆ ಸರ್, ನಾನು ಬಿದ್ದುಬಿಟ್ಟೆ. ಇವಳು ನಾನು ಎಳ್ಕೊಂಡು ಬಿದ್ದುಬಿಟ್ಲು, ನನಗೇನು ಆಗಲಿಲ್ಲ. ಆದರೆ ಇವಳಿಗೆ ಕಾಲು ತುಂಬ ನೋವಾಗೈತೆ ಸರ್. ಏನಾಗಿದೆ ಸರ್? ಕಾಲೇನಾದರೂ ಮುರಿದೈತ ಮೂಳೆ? ಎಕ್ಸ್ರೇ ಕೊಟ್ಟಿದ್ದೀವಮ್ಮ, ಎಕ್ಸ್ರೇ ರಿಪೋರ್ಟ್ ಬರಬೇಕು. ಕಾಲಿಂದ ಎಕ್ಸ್ರೇ ಬಂದ ತಕ್ಷಣ ಏನಾಗಿದೆ ಅಂತನ ಹೇಳ್ತೀವಿ. ಇವ್ರ ಮನೆಯವ್ರು ಯಾರೂ ಇಲ್ವಾ? ಬರಲ್ವಾ ಅವರು? ಅವ್ರ ಅಮ್ಮನಿಗೆ ಹೇಳಿದ್ದೀನಿ ಸರ್, ಫೋನ್ ಮಾಡಿದ್ದೆ, ಬರ್ತಾ ಇದ್ದೀನಿ ಅಂತ ಹೇಳೈತೆ ಸರ್. ಏನು ಮಾಡ್ತೀಯ, ನಾನೇ ಅಲ್ವಾ ಜೊತೆಗಿದ್ದಿದ್ದು. ಯಾರೋ ಒಂದು ಅವಣ್ಣ ಹೆಂಗೋ ಅತ್ಲಾಗೆ ಅಲ್ಲಿ ಇದ್ದಿದ್ದಕ್ಕೆ ಸರಿ ಆಯಿತು, ಆಸ್ಪತ್ರೆಗೆ ಕರ್ಕೊಂಬಂದ್ವಿ. ಇಲ್ದಿದ್ರೆ ಏನಾಗೋದೋ ಏನೋ. ಹೌದಾ? ಯಾರದು? ಅವರು ನಿಮ್ಮನ್ನ ಬೈಕ್ ನಿಲ್ಲಿಸ್ಬಿಟ್ಟು ವಿಚಾರಿಸ್ಲಿಲ್ವಾ ಏನಾಯಿತು ಏನು ಅಂತನ? ಇಲ್ಲ ಸರ್, ಅವನು ಯಾವನು ತಲೆ ಕೆಟ್ಟ ನನ್ನ ಮಗ ಹುಡುಗನಂತವನು ಬೈಕ್ ಗುದ್ಕೊಂಡು ನಿಲ್ಲಿಸ್ಲಿಲ್ಲ ಸರ್. ಏನಾಯ್ತು ಅಂತನೂ ನೋಡೋಕ್ಕಾದ್ರೂ ನಿಲ್ಲಿಸೋದು ಬೇಡವಾ? ಅವ್ನಿಗೇನು ಮನುಷ್ಯತ್ವ ಇಲ್ವಾ? ಗುದ್ಬಿಟ್ಟು ಹಂಗೆ ಹೋಗ್ತಾನಲ್ಲ. ನನ್ನ ಕೈಗೇನಾದ್ರು ಸಿಕ್ಕಿದ್ರೆ ಅವನಲ್ಲೇನೆ ಸರಿಯಾಗಿ ಬಾರಿಸ್ತಿದ್ದೆ ಸರ್. ಅಲ್ಲ, ಬೈಕ್ನ ಗುದ್ದಿರೋದು ಅಲ್ದೇನೆ ಮಾಡೋ ತಪ್ಪು ಮಾಡಿ ಒಂದಿಷ್ಟು ಮಾನವೀಯತೆನೂ ಇಲ್ವಾ ಸರ್? ಹಂಗೆ ಗುದ್ಬಿಟ್ಟು ಹಂಗೆ ಓಡೋಗ್ತಾನಲ್ಲ ಹುಡುಗಿ, ಕಾಲು ಕಾಲು ಅಂತ ನರ್ಚ್ಕೊಂಡ್ರು ಅವ್ನ ಕೈಗೆ ಸಿಗ್ಬೇಕಾಗಿತ್ತು ಸರ್. ಹೌದಾ? ಒಂದು ಸಾರಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಯಾವುದಕ್ಕೂ ನೋಡೋಣ, ವಿಚಾರಿಸ್ತಾರೆ. ಅದು ಯಾವ ಬಣ್ಣದ ಬೈಕು ಏನಾದ್ರೂ ನೋಡ್ಕೊಂಡ್ರಾ? ನೋಡಿದೆ ಸರ್, ಕೆಂಪು ಬಣ್ಣದ ಬೈಕು. ಆದರೆ ಆ ನಂಬರ್ ನನಗೆ ಎಲ್ಲ ನೋಡೋಕ್ಕಾಗಲಿಲ್ಲ ಸರ್. ನಾನು ಬಿದ್ದಿದ್ನಲ್ವಾ, ನೋಡೋಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಕೆಂಪು ಕಲರ್ದು ಬೈಕು. ಓ ಹೌದಾ? ಸರಿ, ಯಾವುದಕ್ಕೂ ಒಂದು ಕಂಪ್ಲೇಂಟ್ ಕೊಡಿ ಪೊಲೀಸ್ನವ್ರಿಗೆ, ಹೋಗಿ ನೋಡೋಣ. ಅವನೆಲ್ಲ ಸಿಕ್ಕಿದ್ರೆ ಸರಿಯಾಗಿ ಬೆಂಡೆತ್ತಾರೆ ಅವರು. ನೋಡ್ದ, ಆಕ್ಸಿಡೆಂಟ್ ಮಾಡೋದು ಮಾಡಿ ಮನುಷ್ಯತ್ವನೇ ಇಲ್ಲೇನೆ ಹಂಗೆ ಹೊರಟೋಗಿದ್ದಾನಲ್ಲ ಅವನು. ಯಾವನವನು? ಸಕಮ್ಮ ಸಕಮ್ಮ ಸಕಮ್ಮ, ಎಲ್ಲಿ ನನ್ನ ಮಗಳು? ಬಾರೆ ಚಂದ್ರಮ್ಮ, ಇಲ್ಲೇ ಇದ್ದಾಳೆ ಬಾ. ಅವನು ಯಾವನ ಬೈಕ್ ನನ್ನ ಕಣಿ ಕೂತ್ಕೊಂಡು ಅದೇ ಹೋಗ್ಬಿಟ್ನಲ್ಲಿ. ಲೋಪರ್ ನನ್ನ ಮಗ, ನನ್ನ ಕೈಗೆ ಸಿಗ್ಬೇಕಾಗಿತ್ತು ಅವನು. ಅಯ್ಯೋ ದಿವ್ಯಾ ದಿವ್ಯಾ ದಿವ್ಯಾ, ಏನೈತೆ? ಮನೆ ಕಂಬಿಟ್ಟವಳೆ. ದಿವ್ಯಾ ದಿವ್ಯಾ, ಅಮ್ಮ 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 ಬಂದಿನಮ್ಮ. ಅಮ್ಮ, ಕಾಲು ತುಂಬ ನೋಯ್ತೈತೆ ಕಣಮ್ಮ, ಕಾಲು ಮುರಿದೋಯ್ತೋ ಏನೋ. ಅಲ್ವೇ ಹೆಂಗಾಯ್ತು ಇದೆಲ್ಲನ? ಅಲ್ಲ, ಹಳ್ಳಿಲಿ ಅದು ರೋಡ್ನಾಗ ಮಸ್ತ್ ಜಾಗ ಇರುತ್ತೆ. ಏನು ಟೌನ್ ಆದರೆ ಬಿಡಪ್ಪ, ಒಂದ್ರಿಂದ ಒಂದು ಗಾಡಿ ಬರ್ತಿರ್ತವೆ, ಹೆಂಗೋ ಯಾರೋ ಗುದ್ದಿದ್ದಾರೆ ಅನ್ಬೋದು. ಅಷ್ಟು ಅಗಲ ಜಾಗ ಐತೆ. ನೀವು ಎಲ್ಲಿ ಹೋಗ್ತಿದ್ರೆ? ಹೆಂಗಾಯ್ತು ಇದೆಲ್ಲನ? ಅಯ್ಯೋ ಅಯ್ಯೋ, ನಾವು ಸೈಡಲ್ಲೇ ಹೋಗ್ತಿದ್ವಿ ಕಣಮ್ಮ. ಅವನು ಯಾವನೋ ಏನು ಕತ್ತಿ, ಅವನಿಗೇನು ಬೈಕ್ ಓಡ್ಸೋಕೆ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ ಒಂದೂ. ಲೋಪರ್ ನನ್ನ ಮಗ ಇನ್ನಿಂದ ಬಂದು ಗುದ್ಕೊಂಡು ಹೋಗೇ ಬಿಟ್ಟ. ಅವನು ಯಾವನು ಅಂತನೂ ನಮಗೆ ನೋಡೋಕ್ಕೂ ಆಗಲಿಲ್ಲ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಇಂಥದ್ದಾಗಬೇಕಾಗಿತ್ತ? ಅವಳ ಜೀವನದಲ್ಲಿ ಅವಳು ಅಂದ್ಕೊಂಡಿದ್ದು ಯಾವುದೂ ಆಗ್ತಾನೆ ಇಲ್ಲ. ಈಗ ನೋಡಿರಿ, ಈ ಥರ ಕಾಲು ಕುಂಟ ಮಾಡ್ಕೊಂಡಿದ್ದಾಳೆ. ಇದು ಏನಪ್ಪ ಇದು ದೇವ್ರೆ? ಅಯ್ಯೋ, ನನ್ನ ಮಗಳಿಗೆ ಯಾರೂ ಇಲ್ಲ, ಅವ್ರ ಅಪ್ಪ ಏನೂ ಇಲ್ಲ, ನಾನೊಬ್ಬಳೇನೆ. ನನಗೆ ಅವಳಿಗೆ ನಾನು ಅಂದ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ವಿ. ಇಂಥ ಕಷ್ಟ ಕೊಟ್ಟರೆ ನಾವು ಹೆಂಗಪ್ಪ ತಡ್ಕೋಬೇಕು ದೇವ? ಅಯ್ಯೋ, ಸಮಾಧಾನ ಮಾಡ್ಕೇಳಿ ಚಂದ್ರಮ್ಮ, ಸಮಾಧಾನ ಮಾಡ್ಕೆ. ಏನು ಮಾಡೋಕ್ಕಾಗುತ್ತೆ? ಡಾಕ್ಟ್ರೇ ನನ್ನ ಮಗಳು ಕಾಲ್ಗೆ ಏನೂ ಆಗಿಲ್ಲ ತಾನೇ? ಕಾಲೇನಾದರೂ ಫುಂಟಾಗಿಂಟ ಆದರೆ ಅಯ್ಯೋ, ಅವಳ ಭವಿಷ್ಯ ಹೆಂಗೆ ಡಾಕ್ಟ್ರೇ? ಅಂಥದ್ದೇನು ಇಲ್ಲಮ್ಮ, ಎಕ್ಸ್ರೇ ಕೊಟ್ಟಿದ್ದೀವಿ, ರಿಪೋರ್ಟ್ ಬರಬೇಕು. ಎಕ್ಸ್ರೇ ರಿಪೋರ್ಟ್ ಬಂದ ತಕ್ಷಣ ಏನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ, ಸುಮ್ಮನೆ ಇರ್ರಿ. ಅಲ್ಲ ಡಾಕ್ಟ್ರೇ, ಕಾಲೇನಾದರೂ ಮುರಿದೋಗಿದ್ರೆ ಅವಳ ಭವಿಷ್ಯ ಹೆಂಗೆ ಅಂತನ, ಅದಕ್ಕೆ ನನಗೆ ಚಿಂತೆ ಆಗಿದೆ. ಬೇಗ ಎಕ್ಸ್ರೇ ರಿಪೋರ್ಟು ನೋಡ್ಬಿಟ್ಟು ಅದು ಏನಾಗಿದೆ ಅಂತ ಹೇಳಿ ಡಾಕ್ಟ್ರೇ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಫೋನ್ ಬಂದ ತಕ್ಷಣ ನನಗೆ ಅಯ್ಯೋ ಕೈ ಕಾಲೇ ನಡುಗ್ದಂಗಾಯ್ತು. ಏನಾಯ್ತಪ್ಪ ಅಂತನ. ಅಯ್ಯೋ ಆಯ್ತಮ್ಮ, ಎಕ್ಸ್ರೇ ರಿಪೋರ್ಟ್ ಬಂದ ತಕ್ಷಣ ಏನಾಗಿದೆ, ಕಾಲು ಕಟ್ಟಾಗಿದೆಯೋ ಅಥವಾ ಮೊಳೆ ಮುರಿದಿದೆಯೋ ಏನು ಮಾಡೋದು ಅಂತನ ಹೇಳ್ತೀವಿ. ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ದೇವ್ರೇ, ಅಲ್ವೇ ಸಾಕಮ್ಮ, ನೀನು ಜೊತೆಗಿದ್ದೆ ತಾನೆ, ನಿನಗೇನು ಆಗ್ಲಿಲ್ವಾ? ನೀನು ಚೆನ್ನಾಗೇ ಇದ್ದೀಯಾ? ಏನೂ ಆಗಿಲ್ಲ? ಅಯ್ಯೋ ಚಂದ್ರಮ್ಮ, ನಾನು ಈ ಕಡೆ ಮಗ್ಲಾಗಿದ್ದೆ ಸೀದಾ. ನಾನು ಇವಳು ರೋಡಿನ ಕಡೆಗಿದ್ಲ. ಅವನು ಯಾವನವನು ಗಾಡಿ ಓಡ್ಸಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಪಾಪ ದಿವ್ಯಾ ಏನೋ ನನಗೆ ಹೇಳ್ಕೊಂಡು ಹೋಗ್ತಾ ಇದ್ವಿ. ನಾವು ಯಾವ ಕಡೆ ಗೆದ್ದಿದ್ಲೋ ಏನು ಕತ್ತಿಯೋ.
ಅವಳ ಮೇಲೆ ಗುದ್ದುಕೊಂಡು ಹೋಗ್ಬಿಟ್ಟ. ಅದಕ್ಕೆ ನನ್ನನ್ನು ಎಳ್ಕೊಂಡ್ ಬಿದ್ಬಿಟ್ಲು, ನಾನು ಬಿದ್ದೆ. ಆದರೆ ನನಗೇನೇನು ಜಾಸ್ತಿ ಏಟಾಗಿಲ್ಲ, ಒಂದಿಷ್ಟು ಕೈ ಹತ್ರ ತರಚ್ಕೊಂಡು ಹೋಯ್ತು ಅಷ್ಟೇನೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಲ್ಲಿ ಯಾರೂ ಇರಲಿಲ್ಲ. ತಿರ್ಗಾ ಯಾವುದೋ ಒಂದು ಅಣ್ಣೆ ಬಂತು ಫೋನ್ ಮಾಡಿ, ಆಮೇಲೆ ಯಾವುದೋ ಗಾಡಿ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಕರ್ಕೊಂಬಂತು. ಅವತ್ತಿಗೆ ಅಣ್ಣ ಫೋನ್ನಾಗೇನೆ ನಂಬರ್ ಇಸ್ಕೊಂಡು ನಮ್ಮದು ನಿಂದ ನೀನು ಮಾಡಿ ಹೇಳಿದ್ದು. ಹಾಂ ಅಲ್ಲ, ಅವ್ನು ಯಾವನು ಬೈಕ್ನವನು ನಿಟ್ಟಿಲ್ವ ಅವನಿಗೆ? ಹಾಂ ಲೋಪರ್ ನನ್ನ ಮಗ. ಅದೇ ಅಮ್ಮ ನೋಡಿ, ಒಂದೀಟು ಮಾನವೀಯತೆ ಅನ್ನೋದೇ ಇಲ್ಲ ನನ್ನ ಮಗನಿಗೆ. ಹಾಂ ಸುಮ್ಮನಿರು. ಡಾಕ್ಟ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ರಿ ಒಂದ, ಏನನ್ನ ಪೊಲೀಸ್ನವ್ರು ಏನಾರು ಕಂಡುಹಿಡಿತಾರೇನೋ ನೋಡೋಣ ಅಂತ. ಏನಂದರೆ ನನ್ನ ಮಕ್ಳಿಗೂ ಭಯ ಇರುತ್ತಲ್ಲ, ಪೊಲೀಸ್ ಕಂಪ್ಲೇಂಟು ಆದರೆ ಕಷ್ಟ ಅಂತನ. ಅದಕ್ಕೆ ಬಿಟ್ಟು ಹೊರಟೋಗಿದೆ ನನ್ನ ಮಗ. ಬೈಕ್ನಾಗಿದ್ನಲ್ವಾ, ಬೈಕ್ ಏನಾರು ಬಿದ್ದಿದ್ರೆ ಅವನು ಸಿಗಾಕನವನು. ಬೈಕ್ ಬೀಳಿಲ್ಲ, ಗುದ್ಕೊಂಡು ಹೋಗ್ಬಿಟ್ಟ ನನ್ನ ಮಗ. ಹಾಂ ಬೈಕ್ ಏನಾರು ಬಿದ್ದಿದ್ರೆ ಅವಾಗ ಸರಿಯಾಗಿ ಸಿಗಾಕಮ್ಮನು. ನಾನೇನು ಅವನ್ನೇನು ಬಿಡ್ತಾ ಇರಲಿಲ್ಲ ಸಿಕ್ಕಿದ್ರೆ. ಹಾಂ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತಿದ್ದೆ. ಪಾಪ ನನ್ನಿಂದನ ದಿವ್ಯನ್ಗೆ ಎಂಥ ಪರಿಸ್ಥಿತಿ ಬಂತು ಕಣೆ. ಅಳಬೇಡ, ಸುಮ್ಮನಿರು, ವಾಸಿ ಆಗುತ್ತೆ, ಏನೂ ಆಗಿರಲ್ಲ. ಹಾಂ ಅಯ್ಯೋ ದಿವ್ಯಾ, ಎಂಥ ಕೆಲಸ ಆಯ್ತೆ. ನಾನು ಹಂಗೂ ಎಲ್ಲಿಗೂ ಬೇಡ ಬಿಡಮ್ಮ, ಸೊಪ್ಪು ಬೇಡ ಪಪ್ಪು ಬೇಡ ಅಂತಂದೆ. ನೀನೇ ನನ್ನ ಮಾತು ಕೇಳಲಿಲ್ಲ. ಹಾಂ ಇಲ್ಲ ಕಣಮ್ಮ, ನನಗೂ ಬೇಜಾರಾಗುತ್ತೆ. ಸುಮ್ಮನೆ ಮಂತ ಕುತ್ಕೊಂಡು ಸಾಕತ್ತೆ ಜೊತೆಗೆ ಹೋಗಿ ಬರ್ತೀನಿ ಒಂದೇ ಅಂತನ ಹೋದೆ. ಅಯ್ಯೋ ಹೋಗಿದ್ಕೆ ಎಂಥ ಕೆಲಸ ಆಯಿತು ನೋಡು. ಹಾಂ ಅಮ್ಮ ಅಮ್ಮ, ನನಗೆ ಕಾಲು ಏನಾಗುತ್ತೋ ಅಂತ ಭಯ ಆಗ್ತಿದೆ ಕಣಮ್ಮ. ಹ್ಞೂ ಅಯ್ಯೋ, ಮುಂಚೆ ಥರ ಆಗುತ್ತೋ ಇಲ್ವೋ, ಓಡಾಡೋಕ್ಕಾಗುತ್ತೋ ಇಲ್ವೋ. ಅಯ್ಯೋ, ನಾನು ಇನ್ನೂ ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಲೈಫಲ್ಲಿ, ಏನೇನೋ ಸಾಧನೆ ಮಾಡಬೇಕು ಅಂತನ. ಆದರೆ ಈ ಥರ ಆಕ್ಸಿಡೆಂಟು. ಅಯ್ಯೋ, ಮನಿಯಾಳನ್ಗೆ ಎಷ್ಟು ಶಾಪ ಹಾಕಿದ್ರು ಸಾಲಲ್ಲ ಅಲ್ಲ. ಗುದ್ದಿ ಹೆಂಗ್ ಹೋಗ್ಬಿಟ್ಟ ಅಂತ ಎಷ್ಟು ಫಾಸ್ಟ್ ಆಗೋದ. ನನ್ನ ಮಗ ಸಿಗ್ಬೇಕಾಗಿತ್ತು. ಅಯ್ಯೋ ದಿವ್ಯಾ, ಅಳ್ಬೇಡ, ಸುಮ್ಮನಿರ, ಏನೂ ಆಗಲ್ಲ, ವಾಸಿ ಆಗುತ್ತೆ. ಡಾಕ್ಟ್ರು ಹೇಳವ್ರೆ ಏನೂ ಆಗಲ್ಲ, ಸುಮ್ಮನಿರಮ್ಮ ಅಂತನ. ಅಳ್ಬೇಡ, ಸುಮ್ಮನಿರು, ಏನೂ ಆಗಲ್ಲ. ಅಯ್ಯೋ, ಯಾವ ಕಡೆ ಗೆದ್ದಿದ್ದೋ ಏನು ಕತ್ತಿಯೋ. ಅಯ್ಯೋ ನೋಡಮ್ಮ, ನಿಮ್ಮ ಮಗಳು ಎಕ್ಸ್ರೇ ರಿಪೋರ್ಟ್ ಬಂದಿದೆ. ಹೌದಾ ಸರ್? ಏನಾಗಿದೆ ಸರ್? ಕಾಲು ಮುರಿದೈತಾ? ಹೇಳಿ ಸರ್, ಆಪ್ರೇಷನ್ ಮಾಡಿಸ್ಬೇಕಾ ಹೆಂಗೆ, ಅಥವಾ ಹಂಗೆ ವಾಸಿ ಆಗುತ್ತಾ ಅಂತನ? ಒಂದು ಆಪ್ರೇಷನ್ ಮಾಡಿಸ್ಬೇಕಾಗುತ್ತಮ್ಮ. ಹಾಂ ಯಾಕೆಂದರೆ ಬಲವಾಗಿ ಮೂಳೆ ಮುರಿದಿರೋದ್ರಿಂದನ ಆಪ್ರೇಷನ್ ಮಾಡಿ ಅದನ್ನು ಸರಿ ಮಾಡಬೇಕಾಗುತ್ತೆ. ಹಾಂ ಆಪ್ರೇಷನ್ನ? ಅಯ್ಯೋ ಸರ್, ಎಷ್ಟು ದಿನಕ್ಕೆ ಸರಿ ಆಗುತ್ತೆ ಸರ್ ಇದು? ಹಾಂ ಎಷ್ಟು ದಿನಕ್ಕೆ ಅಂತ ಹೇಳೋಕ್ಕಾಗಲ್ಲಮ್ಮ. ಹಾಂ ಬೇಗ ರಿಕವರ್ ಆಗ್ಬೋದು, ಅಥವಾ ಸ್ವಲ್ಪ ದಿನ ಟೈಮ್ ತೊಗೋಬೋದು. ಮಿನಿಮಮ್ ಅಂದರೂ ಒಂದು 3 ತಿಂಗಳು ಆದರೂ ಟೈಮ್ ಹಿಡಿಯುತ್ತಮ್ಮ ಕಾಲು ಸರಿ ಹೋಗ್ಬೇಕಂದ್ರೆ. ಯಾಕಂದರೆ ಮೂಳೆ ಮುರಿದಿದೆ. ಹಂಗಾಗಿ ಸ್ವಲ್ಪ ಕೂಡ್ಕೊಂಬಕ್ಕೆ ಟೈಮ್ ಬೇಕು. ಹೌದಾ? ಸರಿ ಡಾಕ್ಟ್ರೇ, ಬೇಗ ಆಪ್ರೇಷನ್ ಮಾಡಿ ನಾನು ಅವಳನ್ನ ಚೆನ್ನಾಗಿ ನೋಡಿಕೊಂಡು ಬೇಗ ಹುಷಾರಾಗಿ ಮಾಡ್ತೀನಿ. ನಡ್ಕೊಂಡು ಓಡಾಡಬೇಕು ಸರ್. ಎಷ್ಟಾಗುತ್ತೆ ಸರ್ ಆಪ್ರೇಷನ್ ಮಾಡೋಕ್ಕೆ? ಹಾಂ ಈಗ ಒಂದು 20,000 ರೂಪಾಯಿ ಕೌಂಟ್ರಲ್ಲಿ ಕಟ್ಬಿಡಿ. ನಾವು ಆಪ್ರೇಷನ್ಗೆಲ್ಲನ ರೆಡಿ ಮಾಡ್ಕೊತೀವಿ. ಆಮೇಲೆ ಡಿಸ್ಚಾರ್ಜ್ ಆಗಬೇಕಾದ್ರೆ ಮತ್ತೆ ಎಷ್ಟಾಗಿದೆ ಅಂತ ಯಾವಾಗ ಕಟ್ಟಿಸ್ಕೊಂಡು ನಿಮಗೆ ಹೇಳ್ತೀವಿ. ಟೋಟಲ್ ಎಷ್ಟಾಗುತ್ತೆ ಅಂತನ. ಹೋಗಿ ಬೇಗ ದುಡ್ಡು ಕಟ್ಟಿ. ಹೌದಾ? ಅಷ್ಟೊಂದು ಆಗುತ್ತಾ? ಅಮ್ಮ ಸುಮ್ಮನಿರಮ್ಮ, ಅಳಬೇಡ, ಸುಮ್ಮನಿರ. ಚಂದ್ರಮ್ಮ ಅಳಬೇಡ ಬಿಡು. ಆಪ್ರೇಷನ್ ಮಾಡಿಸಿರೆ ಒಂದು 3 ತಿಂಗಳಿಗೆ ಸರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ತಾನೇ ಡಾಕ್ಟ್ರು? ಹಾಂ 3 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಷ್ಟು ತಿಂಗಳು ಆಗುತ್ತೋ ಏನೋ, ಯಾರಿಗೆ ಗೊತ್ತು. ಬೇಗ ವಾಸಿ ಆಗಲ್ವಂತೆ ಇಂಥವೆಲ್ಲ, ಕಾಲು ಮುರಿದಿರವು ಪಾಲು ಮುರಿದಿರವೆಲ್ಲ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಗ್ರಾಚಾರ ಕೆಟ್ಟ ಇಂಥವೆಲ್ಲ ಆಗ್ತವೆ. ಹೋಗಿ ಬೇಗ ದುಡ್ಡು ತಗೊಂಬ, ನಾನು ಇಲ್ಲೇ ನೋಡ್ಕೊತಾ ಇರ್ತೀನಿ ಇವಳನ್ನ. ಹಾಂ ಹೋಗು, ದುಡ್ಡು ತಗೊಂಡು ಕಟ್ಟು. ಸರಿ ಆಯ್ತು ಕಣೆ, ಸಾಕಮ್ಮ, ಇಲ್ಲೇ ಇರು, ಬರ್ತೀನಿ. ದಿವ್ಯಾ, ನಾನು ಹೋಗಿ ದುಡ್ಡು ತಗೊಂಬರ್ತೀನಿ. ಹಾಂ ಹೆದರ್ಕೋಬೇಡಮ್ಮ, ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ನಿನ್ನ ಕಾಲು ಆದಷ್ಟು ಬೇಗ ಸರಿಯಾಗುತ್ತೆ. ಡಾಕ್ಟ್ರೇ, ನೀವು ಆಪ್ರೇಷನ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ರಿ, ನಾನು ದುಡ್ಡು ತಗೊಂಬಂದು ಕಟ್ತೀನಿ. ಸರಿ ಅಮ್ಮ, ಆಯಿತು. ಸಾಕಮ್ಮ, ನೋಡ್ಕೊಂಡಿರು, ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.